ಅಭಿವೃದ್ಧಿ ಕಾಣದ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಮಲ್ಲನಾಯಕನಕೊಪ್ಪ. ಅಧಿಕಾರಿಗಳೇ ನಮ್ಮ ಗ್ರಾಮಕ್ಕೆ ನಿಮ್ಮ ಅಭಿವೃದ್ಧಿ ಏನು? ಹಳೆಬಂಕಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಶೂನ್ಯ. ಶಿಗಾವಿ ತಾಲೂಕಿನ ಮಲ್ಲನಾಯಕನಕೊಪ್ಪ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣದೆ ಸುಮಾರು ವರ್ಷಗಳೇ ಕಳೆದಿವೆ. ಇದುವರೆಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಈತ ಗಮನ ಹರಿಸಿಲ್ಲ. ಗ್ರಾಮದಲ್ಲಿ ಗಟಾರುಗಳು ತುಂಬಿ ಗಬ್ಬೆದ್ದು ನಾರುತ್ತಿದ್ದು ಸುಮಾರು 15 ರಿಂದ 25 ಜನ ಡೆಂಗ್ಯೂ ಜ್ವರಕ್ಕೆ ತುತ್ತಾಗಿದ್ದು ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದೊದಗಿದೆ. ಅಧಿಕಾರಿಗಳಿಗೆ ತಿಳಿಸಿದರೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮದ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಶಾಲಾ ಮಕ್ಕಳಿಗೆ ಡೆಂಗ್ಯೂ ಕಂಡು ಬಂದಿದೆ. ಆದರೂ ಕೂಡ ಗ್ರಾಮ ಪಂಚಾಯಿತಿ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದವರು ಕ್ಯಾರೆ ಎನ್ನದ ರೀತಿಯಲ್ಲಿ ಸಾರ್ವಜನಿಕರೊಡನೆ ಕೆಲವಾಗಿ ಮಾತನಾಡುತ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಯಾವಾಗಲಾದರೂ ಒಮ್ಮೆ ಮಾತ್ರ ಬಂದು ಗ್ರಾಮ ಸಭೆ ನಡೆಸಿ ಹೋಗುತ್ತಾರೆ. ಸ್ವಚ್ಛತೆ ಕಾರ್ಯನಿರ್ವಹಣೆ ಮಾಡಲಾಗದೆ ಬಿಲ್ ಪಾವತಿ ಮಾಡಿದ್ದಾರೆ. ಯಾವುದೇ ಕಾಮಗಾರಿ ಮಾಡದೆ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪಿಡಿಒ ಸೇರಿ ಬಿಲ್ ತೆಗೆದಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಅಲ್ಲದೆ ಗ್ರಾಮಸ್ಥರ ಜೊತೆ ಪಿಡಿಒ ಅವರ ವರ್ತನೆ ಕಂಡು ಗ್ರಾಮಸ್ಥರು ಕೆಂಡಾಮಂಡಲ ಮತ್ತು ಎತ್ತಿದರೆ ಏಕವಚನದಲ್ಲಿ ವರ್ತನೆ ಮಾಡುತ್ತಾರೆ. ಇದೇ ತರಹ ವರ್ತನೆ ಮಾಡಿದರೆ ಸಾರ್ವಜನಿಕರ ಪರಿಸ್ಥಿತಿ ಕೇಳುವವರು ಯಾರು ಎಂದು ಪ್ರಶ್ನೆಯಾಗಿದೆ. ಇನ್ನಾದರೂ ಇತ್ತ ಕಡೆ ಮೇಲ್ದರ್ಜೆ ಅಧಿಕಾರಿಗಳು ಗಮನ ಹರಿಸಿ ಗ್ರಾಮದ ಅಭಿವೃದ್ಧಿಗೆ ಹಾಗೂ ಸ್ವಚ್ಛತೆ ನೈರ್ಮಲ್ಯವನ್ನ ಕಾಪಾಡುತ್ತಾರೋ ಇಲ್ವೋ ಎಂದು ಕಾದು ನೋಡಬೇಕಾಗಿದೆ. ಸ್ವರಾಜ್ ಪಕ್ಕೀರಪ್ಪ ಅಗಸಿಮನಿ ಮಲ್ಲನಾಯಕನಕೊಪ್ಪದ. ಇಲ್ಲಿ ಆಗಿರೋ ಸಮಸ್ಯೆ ಏನು? ಇಲ್ಲೇ ಒಂದು ಗಟ್ರ ಸರಿ ಇಲ್ಲ, ಒಟ್ಟು ಕೊಳಚೈತಿ. ಒಂದು ನಮೂನಿ ನಾವು ತಿಪ್ಪಿ ಒಳಗೆ ಹೋದಂಗೆ ಇಲ್ಲಿ ನೀರು ಕೊಳಚಿ ನೀರು ಕುಡಿಯೋದ್ರಿಂದ ಹಿಡಿದು ಕೊಳಚಿ ನೀರೇ ಕುಡ್ದಂಗೆ ನಾವು. ಯಾವ ಪಿ ಡಿ ಇರು ಬರೋಂಗಿಲ್ಲ, ಯಾವ್ದು ತಹಸೀಲ್ದಾರ್ ಇಲ್ಲ, ಮತ್ತು ಮೆಂಬರ್ಗಳಿಲ್ಲ, ಯಾರೂ ಇಲ್ಲ ಇಲ್ಲಿ. ಎಷ್ಟು ವರ್ಷದಿಂದ ಇದು ಸುಮಾರು ಒಂದು 1.5 ವರ್ಷ ಆಯ್ತು, 1.5 ವರ್ಷ ಆಯ್ತು. ಕರೆಂಟಿನ ವ್ಯವಸ್ಥೆ ಕರೆಂಟ್ ಅಂಕರು ಇಲ್ಲೇ ಇಲ್ಲಿ. ನಾವು ಏನರ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಬ್ಯಾಟ್ರಿ ಹಚ್ಚಿಂದ ಕರ್ಕೊಂಡು ಹೋಗ್ಬೇಕು. ಮತ್ತು ಸ್ಕೂಲ್ಗೆ ಬರೋ ಮಕ್ಕಳಿಗೆ ಏನೋ ಪಾಸಿಟಿವ್ ಬಂದೈತಿ? ಹೌದು ಬಂದಿದೆ. ಒಂದು 20-22 ಮಂದಿಗೆ ಬಂದೈತಿ. ಮಣ್ಣ ಶಿವಪ್ಪ ಹಿತ್ಲು ಮನೆ ರೀ. ಇಲ್ಲಿ ಮಲ್ಲನಾಯಕನಕೊಪ್ಪದ ಸಮಸ್ಯೆಗಳೇನ್ರಿ? ಸಮಸ್ಯೆಗಳೇನ್ರಿ? ಊರಾಗ ಲೈಟ್ ಇಲ್ಲ. ನಮ್ಮ ಮನೆ ಊರಾಗ ಐತಿ, ಇಲ್ಲಿ ದನದ ಕೊಟ್ಟಿಗೆ ಐತಿ. ನಾವು ಇಲ್ಲಿಗೆ ಬರ್ಬೇಕಾದ್ರೆ ರಾತ್ರಿ ಟಾರ್ಚ್ ಹಚ್ಕೊಂಡ್ ಬರ್ತೇವೆ ರೀ ಮೊಬೈಲ್ ನಮ್ದು. ಆಮೇಲೆ ಕೆಳಗೆ ದನದ ತೊಟ್ಟೆ ಐತ್ರಿ, ಅದನ್ನ ತೊಳೆದಿಲ್ಲ, ಕ್ಲೀನ್ ಮಾಡಿಲ್ಲ, ಎಲ್ಲ ಹಂಸ ಕಟ್ಬಿಟ್ಟೈತಿ. ಎಷ್ಟು ದಿವಸದಿಂದ ಈಗ ಒಂದು ವರ್ಷ 1.5 ವರ್ಷ ಆಯ್ತು ರೀ. ಇವತ್ತಿನವರೆಗೆ ಅದನ್ನೇನು ಕ್ಲೀನ್ ಮಾಡಿಲ್ರಿ. ವಾಟರ್ ಮ್ಯಾನ್ ಯಾವಾಗ ಒಂದು ತಿಂಗಳದಾಗ 2 ತಿಂಗಳದಾಗ ಮಾಡ್ತಾನೆ ರೀ. ನಮಗೆ ಅವ್ನು ಕೇಳಿದ್ರೆ ನನಗೆ ಪಗಾರ ಹಾಕಿಲ್ಲ, ಪೇಮೆಂಟ್ ಹಾಕಿಲ್ಲ, ನಾ ಏನು ಮಾಡಲಿ ಅಂತಂದ್ರಿ. ಸದಸ್ಯರು ಸುರೇಶ್ ಶೆಟ್ಟಣ್ಣವ್ರು ಅಂತೇಳಿ ಅದಾರ ಸದಸ್ಯರು. ಅವರು ಕೆಲಸ 1-2 ವರ್ಷ ಪಕ್ಕ ಗಟ್ರ ಬಳಸಿದ್ರು, ಅವ್ರಿಗೆ ಪೇಮೆಂಟ್ ಆಗಿಲ್ಲ ಅಂತೇಳಿ ಅವ್ರು ಕೈ ಬಿಟ್ಬಿಟ್ರು. ನಾವು ಪಂಚಾಯತಿಗೆ ಹೋಗಿ ನಾವು ಒಂದ್ಸಲ ದನ ಕೊಟ್ಟಿಗೆ ಮಾಡಿಸಿದ್ವಿ 1 ವರ್ಷದಿಂದ. ಅದನ್ನು ಬಂದು GPS ಮಾಡ್ಕೊಂಡು ಹೋಗಲಿಲ್ಲ. ಇವ್ರು ಸದಸ್ಯರಿಗೆ ಹೇಳಿದ್ವಿ, ನಮ್ಮ ಬಿಲ್ ಹಾಕುವಲ್ರಪ್ಪ, ನಿಮ್ಮ ದನ ಕೊಟ್ಟಿಗೆ ಏನು ಮಾಡೋಣ. ಪಿ ಡಿ ಅವರು ಬರ್ತಾರಪ್ಪ, ಇಂಜಿನಿಯರ್ ಕರ್ಸ್ರಿ, ನೀವೇ ಫೋಟೋ ಹೊಡ್ಕೊಂಬರ್ರಿ, ಅದು ಬೋರ್ಡ್ ಬರ್ಸ್ರಿ, ಬರ್ಕೊಂಬಂದು ಇದು ಮಾಡ್ರಿ, ಬರೀ ಕಾರಣಗಳನ್ನು ಹೇಳ್ತಾರೆ. ಹಾಂ MB ಬರ್ಸ್ರಿ ಅಂತೇಳಿ. ಸುರೇಶ್ ಅಂತ ಹೇಳ್ರಿ.
ಇವಾಗ ನಿಮ್ಮ ಗ್ರಾಮ ಪಂಚಾಯತಿ ಯಾವುದು? ಹಳೆ ಬಂಕಾಪುರ. ನೀವು ಇಲ್ಲಿ ನಿವಾಸಿಗಳ? ಹೌದೌದು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿ. ಇಲ್ಲಿ ಏನಾಗೈತೆ ಅನ್ನೋ ಸಮಸ್ಯೆ? ಏನಿಲ್ರಿ, ಪಿ ಡಿ ಅವರು ನಾವು ಹೋಗಿ ಕೆಲಸ ಮಾಡಿದ್ರೆ ಪೇಮೆಂಟ್ ಮಾಡಲ್ಲ ಒಂದೇದ್ದು. ಆನಂತರ ನಾವು ಏನಾರ ಹೇಳಿದ್ರೆ ಸ್ಪಂದಿಸಂಗಿಲ್ಲ. ಯಾಕೆ ಕೊಡಬೇಕು ಗ್ರಾಂಟ್, ನೀನು ಯಾಕೆ ಕೊಡಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ನಾವು ಕೇಳಿದ್ರೆ ಈ ಒಟ್ಟ ಸ್ಪಂದಿಸಂಗಿಲ್ಲ. ಈ ನಮ್ಮೂರು ಈ ನಿನ್ನ ಯಾಕೆ ಇದು ಮಾಡ್ಬೇಕು, ನೀನು ಹಂಗೆ ಹಿಂಗೆ ಅಂತೇಳಿ ಅವಾಜ್ ಶಬ್ದದಿಂದ ಮಾತಾಡ್ತಾರೆ. ಗ್ರಾಮ ಪಂಚಾಯತಿ ಒಳಗೆ ಹೋದ್ರೆ ಕುರ್ಚೆ ದೂಡಿ ಇಟ್ಟಿರ್ತಾರೆ ಇವರು. ಹೌದ್ರಿ. ಆನಂತರ ನಾವು ಎಷ್ಟೇ ಇರೋದಕ್ಕೋಸ್ಕರಕ್ಕಾಗಿ ಈ ನಮೂನಿ ಮಾಡ್ತಾರ. ಕೀಳು ಮಟ್ಟದ ಜನ ಅಂತೇಳಿ ಈ ತರ ನೋಡ್ತಾರ. ಹೌದೌದ್ರಿ, ಗ್ರಾಮ ಪಂಚಾಯತಿ ಒಳಗೆ ಈ ನಮೂನಿ ಮಾಡ್ತಾರ. ಆನಂತರ ಇಲ್ಲ, ಅದನ್ನ ಹೋಗಿ ನಾವು ಏನಾರ ಕೆಲಸ ಮಾಡೀವಿ, ಕೆಲಸ ಮಾಡಿದ ಆನಂತರ ಹೋಗಿ ಪೇಮೆಂಟ್ ಮಾಡ್ರಿ ಅಂತಂದ್ರೆ ಅದನ್ನ ಇಲ್ರಿ MB ಬರ್ಸ್ಕೊಂಬರಕ್ಕೆ ಹೋಗ್ರಿ, ಅಲ್ಲಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿಗೆ ಹೋದ್ರೆ ಆ ಇಂಜಿನಿಯರ್ ಕಡೆ ಹೋಗ್ರಿ ಅಂತ ಹೇಳ್ತಾರೆ. ಇಂಜಿನಿಯರ್ ಕಡೆಗೆ ನಾವು ಹೋಗಿ ಭೇಟಿ ಬಂದ್ರೆ ಇಲ್ರಿ ನಾನು ನಾಳೆ ಬಂದು ಮಾಡಿಕೊಡ್ತೇನೆ ರೀ ಅಂತ ಹೇಳ್ತಾರೆ. ಇವರು ಅದನ್ನ ಅವ್ರು ಏನು ಹೇಳಿರ್ತಾರ ಏನು ಬಿಟ್ಟಿರ್ತಾರ ಗೊತ್ತಿಲ್ಲ. ಅವ್ರು ಬರಲ್ಲ. ಅವ್ರನ್ನ ನಾನಾಗೆ ಖುದ್ದಾಗಿ ನಮ್ಮ ಊರ್ ಮಟ್ಟ ಕರ್ಕೊಂಬಂದೆ, ತೋರಿಸಿದೆ, ಎಲ್ಲ ಮಾಡಿದೆ. ನನ್ನ ಊರೊಳಗೆ ಕೆಲಸ ಮಾಡಿದ್ರು ಏನು ಸ್ಪಂದಿಸಂಗಿಲ್ಲ. ಅವರು ಸುಮಾರು ಕಮ್ಮಿ ಅಂದ್ರೂ ಅನುದಾನ ಬಂದಿರ್ತೈತಿ. ಅನುದಾನ ಬಂದ್ರೆ ಮಣ್ಣಿನ ಯಾಕಂದ್ರೆ ಒಂದು 25 ಲಕ್ಷ ರೂಪಾಯಿ ಅನುದಾನ ಐತಿ. ಆ ಅನುದಾನ ಇದ್ರೆ ಅನುದಾನದೊಳಗೆ ಕಮ್ಮಿ ಅಂದ್ರೆ ಒಂದು ಸ್ವಲ್ಪ ಅಮೌಂಟ್ ಕೊಡ್ರಿ, ನಮ್ಮ ಊರಿಗಿನೋ ಇದನ್ನ ಕೆಲಸ ಮಾಡೋಣ, ಸಿಸಿ ಗಟ್ಟರ ಮಾಡೋಣ, ಇಲ್ಲಾಂದ್ರೆ ಇಲ್ಲೊಂದು ಪೈಪ್ಲೈನ್ ಅದಾವು, ಇದು ಅದಾವು ಅಂತ ಹೇಳಿದ್ರೆ ಅದಕ್ಕೆ ಒಟ್ಟ ಸ್ಪಂದಿಸಂಗಿಲ್ಲ. ಈಗ ಅವತ್ತು ನಾನು ಮೀಟಿಂಗ್ ಇಲ್ರಿ, ಮುಂದಿನ ತಿಂಗಳ ಮುಂದೆ ಹಾಕ್ತೇನೆ ರೀ, ನಾ ಇವತ್ತು ಬ್ಯಾಡ್ರಿ, ನಮ್ಮ ಊರ ತೀರ್ಕೊಂಡ್ರಿ, ಇವತ್ತು ಬರೋದಲ್ರಿ ಮೇಡಮ್ ಹಿಂಗಾಗೈತಿ ಅಂತ ತೀರ್ಕೊಂಡ್ರಿ ಅಂತ ಹೇಳಿದೆ. ಅವತ್ತು ಹಂಗಾರೆ ಆಯ್ತು ರೀ, ನಾಳೆ ಮೀಟಿಂಗ್ ಮಾಡೋಣ್ರಿ ಹಂಗಾರ ಅಂತ ಹೇಳಿದ್ರೆ ಆಯ್ತು ರೀ ಮೇಡಮ್ ಅಂತ ಹೇಳಿದೆ. ಅವತ್ತು ನನ್ನ ಬಿಟ್ಟ ಕ್ರಿಯಾಜನೆ ಮಾಡ್ಕೊಂಡ್ರು, ಮೀಟಿಂಗ್ ಮಾಡಿದ್ರು. ಆಯ್ತು ರೀ ಅಂತ ಹೇಳಿದೆ. ಆಯ್ತು ರೀ ಹಂಗಾರೆ ಹೇಳಿದೆ. ಹೊಳ್ಳಿ ಇಲ್ಲಪ್ಪ ನೀನು ಅಮೌಂಟ್ ಅಷ್ಟಿಲ್ಲ, 16 ಲಕ್ಷ ರೂಪಾಯಿ ಅಮೌಂಟ್ ಐತಿ. ಅದ್ರ 16 ಲಕ್ಷ ರೂಪಾಯಿ ಅಮೌಂಟ್ನ್ಯಾಗ ನಿನಗೆ 1,50,000 ರೂಪಾಯಿ ಐತಿ. ನೀನು ಏನು ಕೆಲಸ ಮಾಡ್ತೀನೋ ಮಾಡ್ಕ್ಯಾರನೋ ಅಂತಲೂ ಹೇಳಲಿಲ್ಲ, ಒಟ್ಟನೂ ಹೇಳಲಿಲ್ಲ. ಮನಿ ಆಶ್ರಯ ಮನಿ ಬಂದಾವು, 4 ಮನಿ ಅದಾವು ನಿಮ್ಮ ಊರಿಗೆ ಅಂತೇಳಿ ವಾಟರ್ ಮ್ಯಾನ್ ಕಡೆಯಿಂದ ಹೇಳಿದರು. ಆನಂತರ ಅವರು ಬೇರೆ ಊರು ಮೆಂಬರ್ ಹೇಳಿದ 4 ಮನಿ ಅದಾವು, ಯಾರಿಗೆ ಹಾಕ್ಬೇಕ್ರಿ ಮೇಡಮ್ ಅವನು ಅಂತೇಳಿ ಕೇಳಲಿಲ್ಲ, ನನ್ನ ಕೇಳಲಿಲ್ಲ. ಅವ್ರು ಇಲ್ಲರಪ್ಪ ಮ್ಯಾಗ್ಲಿಂದನ ಆರ್ಡರ್ ಆಗಿ ಬಂದಾವು, ನೀವು ಏನು ಹಾಕಂಗಿಲ್ಲ, ನಾವು ಏನು ಹಾಕಂಗಿಲ್ಲ, ಮ್ಯಾಗ್ಲಿಂದನ ಆರ್ಡರ್ ಆಗ್ಯಾವು ಅವ್ರ ಹೆಸರಲ್ಲೇ ಅಂತ ಹೇಳಿದ್ರು. ಇದೆಲ್ಲ ಕಾರಣಕ್ಕೆ ಪಿಡಿಯವರು ಕಾರಣ. ಹೌದೌದು. ಅವ್ರ ಹೆಸರೇನು? ವಾಣಿ ಅಲ್ಲಯ್ಯನವ್ರು ಅಂತೇಳಿ. ಎಷ್ಟು ವರ್ಷ ಆಯ್ತು ಬಂದವರು? ಸುಮಾರು ನಮ್ಮ ತಾಲೂಕಿಗೆ ಇದ್ದು ಭಾಳ ಅಂದ್ರೆ 12ರಿಂದ 13 ವರ್ಷ ಆತ್ರಿ ಅವರು. ನಮ್ಮ ಪಂಚಾಯತಿಗೆ ಇದ್ದು ಕಮ್ಮಿ ಅಂದ್ರೆ ಒಂದು 5 ವರ್ಷ ಸನಿಯಕ್ಕೆ ಬಂತ್ರಿ. ನನ್ನ ಹೆಸರು ವಾಣಿ ಅಲ್ಲಯ್ಯನವರ್ ಅಂತ ಹೇಳಿ, ಹಳೆ ಬಂಕಾಪುರ ಗ್ರಾಮ ಪಂಚಾಯತಿನೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿ ಕೆಲಸ ಮಾಡತ್ತೀನಿ ರೀ. ಇವಾಗ ಮಲ್ನಾಯಕೊಪ್ಪದಲ್ಲಿ ಗ್ರಾಮದೊಳಗೆ ಗಟರ್ ಆಗಲಿ, ಸೋಲಾರ್ ಇದರಾಗಲಿ, ಹೊಳ್ಳಿ ಫಿಲ್ಟರ್ ನೀರಿನ ಆಗಲಿ ಸ್ವಲ್ಪ ಭಾಳ ಸಮಸ್ಯೆಗಳಿದಾವೆ ಮೇಡಮ್. ಗ್ರಾಮಸ್ಥರು ಇಲ್ಲ, ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಕೊಟ್ಟಿಲ್ಲ ಮೇಡಮ್ ಅಂತೇಳಿ ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಇಲ್ಲ, ನಮ್ಮ ಗಮನಕ್ಕೂ ಅದು ಆಗಲೇ ಬಂದಿತ್ರಿ. ನಾವು ಅದನ್ನು ಆದಷ್ಟು ಶೀಘ್ರದಾಗ ಅದನ್ನು ಬಗೆಹರಿಸ್ಕೊಡ್ತೀವಿ. ಶೀಘ್ರದಲ್ಲಿ ಅಂದ್ರೆ ಎಷ್ಟು ದಿವಸ ಆಗೋದು? ಮೇ ಬಿ ವಿದಿನ್ 1 ವೀಕ್. ಅಷ್ಟರಲ್ಲಿ ಮಾಡಿಕೊಡ್ತೀರಾ? ಆ ಗಟರ್ ಎಲ್ಲ ಕ್ಲೀನ್ ಮಾಡಿಸ್ಕೊಡ್ತೀವಿ, ನಾವು ಲೈಟ್ಸು ಹಾಕ್ಕೊಡ್ತೀವಿ. ಈಗ ಗ್ರಾಮದೊಳಗೆ ಡೆಂಗು ಬಂದಿದಾವೆ ಮೇಡಮ್, ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆಯಾ? ಹಾಂ, ಬಂದಿದೆ ರೀ. ನಾವು ಆಲ್ರೆಡಿ ಇಂಡೋರ್ ಮತ್ತು ಔಟ್ಡೋರ್ ಫಾಗಿಂಗ್ಸು ಮಾಡಿಸಿದ್ದೀವಿ 2 ಸರ್ತಿ. ಸೊ ಇನ್ನೂ ಒಂದು ಸರ್ತಿ ಅವಶ್ಯಕತೆ ಐತಿ ಅಂತಂದ್ರೆ ಇನ್ನೂ ಒಂದು ಸರ್ತಿನೂ ಮಾಡಿಸ್ತೀವಿ, ಮತ್ತು ಹೆಲ್ತ್ ಚೆಕಪ್ಸು ಮಾಡಿಸ್ಕೊಡ್ತೀವಿ. ಕಾಲೇಜಿಲೆಲ್ಲ ಫುಲ್ ಇದಾವೆ ಮೇಡಮ್. ಈಗ ನೋಡ್ತಿದ್ವಿ, ಲೈವ್ ಆಗಿ ನೋಡ್ತಿದ್ವಿ, ಅದು ಯಾವುದೂ ಬಳಸಿಲ್ಲ, ಏನಿಲ್ಲ. ಇಲ್ಲ, ಅದು ನಮ್ಮ ಅಭಿವೃದ್ಧಿ ಅನುದಾನ ರಿಸರ್ವ್ ಇದೆ ರೀ. ಆ ಅಭಿವೃದ್ಧಿ ಅನುದಾನದೊಳಗೆ ನಾವು ಕ್ರಿಯಾಯೋಜನೆ ಮಾಡಿ ಅದನ್ನ ಕಾಲುವೆನೂ ಬಳಸ್ಕೊಡ್ತೇವೆ. ಪೇಷಂಟ್ ಅದು ಆಗೆಲ್ಲ ಆಯ್ತು, 1 ಇಯರ್ಲಿಂದ ಪೆಂಡಿಂಗ್ ಉಳಿದಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲ ಆ ಥರ ಏನಿಲ್ಲ ರೀ, ನಾವು ಬಳಸ್ಕೊಡ್ತೇವೆ. ಎಷ್ಟು ದಿವಸ ಆಗಿದೆ ಅಂದ್ರೆ ಈಗ ಡೆಂಗ್ಯೂ ಬಂದಿದ್ದಲ್ಲ, ಅದ್ರ ಬಗ್ಗೆ ಈಗ ಗ್ರಾಮಸ್ಥರು ಭಯದಿಂದ ಅಡ್ಡಾಡ್ತಿದ್ದಾರೆ ಮೇಡಮ್. ಈಗ ಅವರು ಅಲ್ಲೊಬ್ರು ಹೇಳಿದ್ರಿ ಮೇಡಮ್, ಅವ್ರ ಮನೆಯವರು ಹೊರಗಿದೆ, ಪಾಪ ಒಬ್ರು ಅಜ್ಜಿ ರೀ ಅವ್ರಿಗೆ. ಈಗ ಅವ್ರಿಗೆ ಕಣ್ಣು ಅಷ್ಟೊಂದು ಕಾಣಲ್ಲ, ಅವ್ರ ಮನೆ ಮುಂದೆ ಲೈಟ್ ಇಲ್ಲ. ಲೈಟ್ಸ್ ಏನೈತಿ ನಾವು ವಿದಿನ್ 2 ಡೇಸ್ ನಮ್ಗೆಲ್ಲ ಹಾಕ್ಸ್ಕೊಡ್ತೀವಿ ರೀ. ಮೇನ್ ಪ್ರಾಬ್ಲಮ್ ಇರೋದು ನಮ್ಗೆ ಹೈ ಮಾಸ್ಕ್ ಮತ್ತು ಸೋಲಾರ್. ಇದು 2 ದಿವಸದ ಪ್ರಾಬ್ಲಮ್ ಅಲ್ಲ ಮೇಡಮ್ ಇದು? ಹಾಂ, ರೆಗ್ಯುಲರ್ ನಮ್ಮ ವಾಟರ್ ಮನ್ಸಿಗೂ ನಾವು ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಿಗಾ ಇಡಕ್ಕೆ ಹೇಳಿ ಅದನ್ನ ಮೇಲಿನ ಮೇಲೆ ಅದರ ಅಪ್ಡೇಷನ್ ತಗೊಂತೀವಿ. ಅಪ್ಡೇಷನ್ ತಗೊಂಡು ಎಲ್ಲಿ ಹೋಗಿರ್ತಾವೋ ಅಲ್ಲಿ ನಾವು ರೆಗ್ಯುಲರ್ ಆಗಿ ಹಾಕ್ಸ್ಕೊಡ್ತೀವಿ. ವಾಟರ್ ಮನಿಗೆ ಏನಾದ್ರು ಹೇಳಿದ್ರೆ ನಮ್ಮ ಬಿಲ್ ಆಗಿಲ್ಲ, ಅದಾಗಿಲ್ಲ ಅಂತ ಇಲ್ಲ, ಅವ್ರ ಸ್ಯಾಲರಿ ಕಂಪ್ಲೀಟ್ಲಿ ಅಪ್ಡೇಟೆಡ್ ಐತ್ರಿ. ಟಿಲ್ ಲಾಸ್ಟ್ ಮಂತ್ ಸ್ಯಾಲರಿ ನಿನ್ನೆ ಜನರೇಟ್ ಆಗೈತಿ. ಅಂದ್ರೆ ಅವ್ರ ಕಂಪ್ಲೀಟ್ ಸ್ಯಾಲರಿ ಅಪ್ಡೇಟೆಡ್ ಐತ್ರಿ, ಎಲ್ಲೂ ಪೆಂಡಿಂಗ್ ಇಲ್ಲ. ನೆಕ್ಸ್ಟ್ ಅವ್ರದ್ದು ಜಿಲ್ಲಾ ಪಂಚಾಯತಿ ಅನುಮೋದನೆನೂ ಆಗಿದೆ ರೀ. ಶಾಲಾ ಮಕ್ಕಳಿಗೆ ಅದ್ರ ಬಗ್ಗೆ ಯಾವಾಗ್ರಿ? ಶಾಲಾ ಮಕ್ಕಳಿಗೆ ರೀ, ಈಗ ಅಲ್ಲಿ ಶಾಲೆಗೆ ಹೋಗೋ ರೋಡ್ನಾಗ ಸಿಕ್ಕಾಪಟ್ಟಿ ಗಲೀಜಾಗಿದೆ.
ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡ್ತೀವಿ ರೀ. ಈಗ ಒಂದ್ ದಿವಸದಲ್ರಿ ಮೇಡಮ್ ಇದು ಕ್ಲೀನ್ ಮಾಡ್ಸೋದಂದ್ರೆ ಈಗ ಡೆಂಗು ಬಂದ ಕ್ಷಣದಿಂದ ಮಾಡಿಸ್ಬೇಕಿತ್ತು ಹಾಂ ಹೌದು. ಹೌದ್ರಿ ಮೇಡಮ್, ಕಾನೂನು ಪ್ರಕಾರ ನೀವು ಮಾಡಿಸ್ಬೇಕಿತ್ತು. ಇಲ್ಲಿವರೆಗಾದ್ರೂ ಯಾಕೆ ಮಾಡಿಸಿಲ್ಲ? ಇಲ್ಲ ಮಾಡಿಸಿದೀವಿ ರೀ, ಸಣ್ಣ ಪುಟ್ಟ ಆಳಿಟ್ಟು ನಾವು ಅಷ್ಟೇ ಎಷ್ಟು ಅವಶ್ಯಕತೆ ಐತೆ ಅಷ್ಟೇ ಮಾಡಿಸಿತ್ತು. ಇಡೀ ಊರಿನ ಮಾಡಿಸಿಲ್ಲ. ಇಡೀ ಊರಿನ ನಮ್ಮ ಅಭಿವೃದ್ಧಿ ಅನ್ನೋದ್ರೊಳಗೆ ನಾವು ರಿಸರ್ವ್ ಇಟ್ಕೊಂಡಿದ್ದೈತಿ, ಅದನ್ನ ನಾವು ಮಾಡಿಸ್ಕೊಡ್ತೇವೆ. ಗಮನಕ್ಕೆ ಏನಾದ್ರು ಬಂದಿದೆ ಮೇಡಮ್? ಬಂದಿದ್ದೆ ಫಿಲ್ಟರ್ ನೀರು ಅದು ಇಲ್ಲಿ ಯಾರು ಅದನ್ನ ಯೂಸ್ ಮಾಡ್ತಿಲ್ರಿ. ಲಾಸ್ಟ್ ಈಗ 1 ಮಂತ್ ಬ್ಯಾಕ್ ನಮ್ಗೆ ಶಿಗ್ಗಾಂವ್ AW ಇದರಿಂದ ಟೆಂಡರ್ ಆಗಿತ್ತು ರೀ. ಆ ಟೆಂಡರಿಂದ ನಮಗೆ ವಾಪಸ್ ಹ್ಯಾಂಡ್ ಓವರ್ ಆಗೈತಿ. ನಾವು ಸ್ಟಾರ್ಟ್ ಮಾಡ್ಬೇಕು ಅದನ್ನ. ಅದು ಒಂಚೂರು ಮೋಟ್ರ್ ಪ್ರಾಬ್ಲಮ್ ಐತ್ರಿ, ಅದು ಮೋಟ್ರ್ ಪ್ರಾಬ್ಲಮ್ ಸರಿ ಮಾಡಿ ಸ್ಟಾರ್ಟ್ ಮಾಡಿಸ್ತೀವಿ. ಲೀಟರ್ ಬಂದೈತ್ರಿ ಮೇಡಮ್? ನಿಮ್ ಗಮನಕ್ಕೆ ಬಂದಿದ್ದು 2 ದಿನಕ್ಕೆ ಬಂದೈತಿ ಅದು ಬಂದ ಇಲ್ಲಿ ಯಾರು ಯೂಸ್ ಮಾಡಂಗಿಲ್ರಿ ಅದನ್ನ. ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ. ಅದನ್ನ ಲಾಸ್ಟ್ ಟೈಮ್ ನಾವು ಹ್ಯಾಂಡ್ ಓವರ್ ತಗೊಳತ್ ಮುಂದೆ ಈಗ 1 ಮಂತ್ ಬ್ಯಾಕ್ ನಾನು ಸುಸ್ತಿರೋನ ಹ್ಯಾಂಡ್ ಓವರ್ ತಗೊಂಡಿದ್ದೈತಿ. ಮತ್ತೆ ಹೊಡೆದೈತಿ, ನಾವು ಹಾಕ್ಸ್ಕೊಡ್ತೇವೆ ರೀ ಅದನ್ನ. ಮತ್ತೆ ಒಳ್ಳೆ ಅಂಗನವಾಡಿದು ಡೋರ್ ಇಲ್ಲ ಮೇಡಮ್. ಅದ್ರದ್ದು ಚಿಕ್ಕ ಮಕ್ಕಳು ನೋಡಿದ್ರೆ ಕಷ್ಟ ಆಗುತ್ತೆ ಮೇಡಮ್. ನೀವೇ ಹೇಳಿ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಂಗನವಾಡಿ ಡೋರ್ ಇಲ್ರಿ, ಟಾಯ್ಲೆಟ್ ಇಂದಿರಿ ಮೇಡಮ್, ಡೋರ್ ಇಲ್ಲ ಮೇಡಮ್ ಇಲ್ಲಿ. ಅವ್ರು ನಮ್ಗೆ ಒಳ್ಳೆ ಇನ್ಫಾರ್ಮ್ ಮಾಡಿಲ್ಲ ರೀ. ಅದ್ರ ಎದುರುಗಡೆ ಇರೋ ನೋಡಿದ್ರೆ ಒಂಥರ ಗಟರು ಕೆಟ್ಟ ಗಲೀಜ. ಅದೇ ಗಟರ್ ಎಲ್ಲ ನಾವು ಕ್ಲೀನ್ ಮಾಡಿಸ್ಕೊಡ್ತೀವಿ. ಹಾವು ಸತ್ತಿದೆ ಅಲ್ಲಿ. ಇಲ್ಲ, ನಾವು ಅದನ್ನ ಕ್ಲೀನ್ ಮಾಡಿಸ್ಕೊಡ್ತೀವಿ ವೀಕ್ ಒಳಗಡೆ. ಈ ತರ ಮಾಡೋದು ಸರಿನಾ ತಪ್ಪ ಅಂತ ಗ್ರಾಮಸ್ಥರ ಆಕ್ರೋಶ ಆಗಿದೆ. ಇಲ್ಲ, ನಾವ್ ಇನ್ಮ್ಯಾಗ ಆ ಥರ ಮಾಡೋದಿಲ್ರಿ. ನಾವೇ ವೈಯಕ್ತಿಕ ಜವಾಬ್ದಾರಿ ತಗೊಂಡು ನಾವು ಮಾಡಿಸ್ಕೊಡ್ತೀವಿ.